ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಟೈಮ್ ಆಗಿತ್ತಲ್ಲ ವ್ಲಾಗ್ ಮಾಡದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಕೂಡ ರೀಸೆಂಟಾಗಿ ಯಾವ ವೀಡಿಯೋ ಕೂಡ ಹಾಕಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವ್ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಮಳೆ ಬೇರೆ, ಹಾಗೆ ಟೈಮ್ ಸಿಗ್ತಿರಲಿಲ್ಲ ವ್ಲಾಗ್ ಮಾಡಲಿಕ್ಕೆ. ಸೊ ಇವತ್ತು ಸ್ಟಾರ್ಟ್ ಹೋಗ್ತಾ ಇದ್ದೇನೆ ಲೀವ್ ತಗೊಂಡು. ಹಾಗೆ ಫ್ರೀ ಟೈಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕುವ ಅಂತ. ಮಳೆ ಬೇರೆ ಬರ್ತಾ ಉಂಟು. ಈಗ ಮಳೆ ಸೀಸನ್ ಆಗಿರೋದ್ರಿಂದ ಎಲ್ಲಿ ಹೋದರೂ ಮಳೆ, ಹಾಗೆ ಛತ್ರಿ ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ಕಂಟೆಂಟ್ ಕೂಡ ಇಲ್ಲ ವ್ಲಾಗ್ ಮಾಡಲಿಕ್ಕೆ, ವೀಡಿಯೋ ಮಾಡಲಿಕ್ಕೆ. ಆದರೆ ಡೈಲಿ ಒಂದು ರೂಟೀನ್ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ಅಷ್ಟೇ. ಮನೆಗೆ ಹೋಗಿ ಏನೆಲ್ಲ ಮಾಡ್ತೇನೆ ಅಂತ. ಒಂದೇ ದಿವಸ ಲೀವ್ ಇರೋದ್ರಿಂದ ಸ್ವಲ್ಪ ಟೈಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕುವ ಅಂತ. ಇದು ನಮ್ಮ ಮನೆಗೆ ಹೋಗುವ ದಾರಿ, ನಮ್ಮೂರಿಗೆ. ಸೊ ಮಳೆ ಬಂದು ಫುಲ್ ಹಸಿರಾಗಿದೆ. ಒಬ್ಬಳೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಮನೆಗೆ ಬಂದಾಯಿತು. ಸೊ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿದ್ರು, ಹಾಗೆ ತಂಗಿ ಕಾಲೇಜಿಗೆ. ಮನೆಗೆ ಬರುವಾಗ 8ಗೆ ಒಂದು ನಮ್ಮ ಮನೆಯ ರಾಖಿ ಕಾಯ್ತಾ ಇತ್ತು. ಸೊ ಅದು ನನ್ನನ್ನು ವೆಲ್ಕಮ್ ಮಾಡಿತು. ಹಾಗೆ ಸೀದಾ ಬಂದೆ. ಹಾಗೆ ಸೀದಾ ಒಳಗೆ ಬಂದಾಗ ನಮ್ಮ ಮನೆಯಲ್ಲಿ 2 ಬೆಕ್ಕುಗಳು ಕಾಯ್ತಾ ಇದ್ವು ಬರೋದನ್ನೇ. ಹಾಗೆ ಅವರಿಗೆ ಒಂದು ಹಾಯ್ ಹೇಳಿಬಿಟ್ಟು ಸೀದಾ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಮತ್ತು ಬೆಳಿಗ್ಗೆ ಅಮ್ಮ ಹಿಟ್ಟಿತ್ತು, ಬೆಳಿಗ್ಗೆ ತಿಂಡಿ ಮಾಡಿದರೆ ಹಿಟ್ಟು ಉಳಿದಿತ್ತು. ಹಾಗೆ ಅದನ್ನು ತವಕ್ಕೆ ಹಾಕಿ 2 ದೋಸೆ ಹಾಕಿಕೊಂಡು ಸೈಡಿಗೆ ಒಂದು ಸಾಂಬಾರು ಮತ್ತು ಒಂದು ಬ್ಲ್ಯಾಕ್ ಟೀ ಕುಡಿತಾ ಮಳೆಗೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ನೋಡ್ತಿದ್ದಾರೆಲ್ಲ. ಈಗ ನಾವು ಇದು ನದಿಯ ನೀರು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ತುಂಬ ಮಳೆ ಬರ್ತಾ ಉಂಟು. ಹಾಗೆ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗುವ ಲಕ್ಷಣ ಇದೆ. ಕುಮಾರಧಾರ ನದಿ ಹೋಗ್ತಾ ಇದ್ದೇವೆ ನೀರು ನೋಡಲಿಕ್ಕೆ. ಕುಮಾರಧಾರ ರಿವರ್ ಎಷ್ಟು ಬಂದಿದೆ ಅಂತ. ಈಗ ಉಪ್ಪಿನಂಗಡಿಯಲ್ಲಿ ಆಗಾಗಲೇ ಇದು ಸಂಗಮ ಆಗಿದೆ. ಈಗ ನಾವು ನಮ್ಮ ಆಚೆ ನದಿ ಕುಮಾರಧಾರ ರಿವರ್ ನೋಡಲಿಕ್ಕೆ ಹೋಗ್ತಿದ್ದೇವೆ. ಎಷ್ಟು ನೀರು ಬಂದಿದೆ ಅಂತ. ಇದು ನಮ್ಮ ಕುಮಾರಧಾರ ನದಿ. ಸೊ ಇದು ಹೋಗಿ ಉಪ್ಪಿನಂಗಡಿ ನೇತ್ರಾವತಿ ನದಿಯ ಜೊತೆಗೆ ಸೇರಿ ಸಂಗಮ ಆಗುವುದು. ನೋಡಿ ಗಾಯ್ಸ್, ನೀರು ನೋಡಿ ಎಷ್ಟೊಂದು ನೀರಿದೆ ಇಲ್ಲಿ. ಇದು ನಮ್ಮ ಮನೆಯ ನಾಯಿ ಸೋನುಗಳ ಸುಮ್ಮನೆ ಬರ್ತದೆ. ನೋಡಿ ಗಾಯ್ಸ್, ಸೋನನ್ನು ನೋಡಿ ಎಷ್ಟು ಆಶ್ಚರ್ಯ ಬಂದಿದೆ ನದಿಯನ್ನು ನೋಡಿ. ಇದು ನನ್ನ ಅಕ್ಕ. ಇದರಲ್ಲಿ ಆ್ಯಕ್ಚುಲಿ ನಾವು ಸ್ನಾನ ಮಾಡಲಿಕ್ಕೆಲ್ಲ, ಸ್ವಿಮ್ಮಿಂಗ್ ಕಲೀಲಿಕ್ಕೆಲ್ಲ ಬರ್ತಿದ್ವಿ. ಬಟ್ ಇವಾಗ ನೋಡಿ ಎಷ್ಟು ಫುಲ್ ಆಗಿದೆ. ಇವಾಗ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬಂದರೆ ನಾವು ಉಪ್ಪಿನಂಗಡಿಯಲ್ಲಿ ಡೈರೆಕ್ಟ್ ಆಗಿರ್ತೇವೆ. She is my mother. She is my cousin. She is my sister. ಹೊರತು ಹೊರಟೆ ಮಾಡ್ತಾಳೆ ಅಷ್ಟೆ. ಇವಳಷ್ಟೊತ್ತಿಗೆ ಈಗ ಮೊಬೈಲಲ್ಲೇ ಇರ್ತಾಳೆ. ನೋಡಿ ಮರದ ದಿಮ್ಮಿಗಳೆಲ್ಲ ಓಡಿ ಬರ್ತಾ ಇದೆ. ಇವರು ಜೋರು ಬೊಬ್ಬೆ ಹಾಕ್ತಿದ್ದಾರೆ. ನಾವು ಹೋಗ್ತೇವೆ ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ ಗೈಸ್.
ಇನ್ನೊಂದು ಬ್ಯಾಗ್ ಸೇರಿಸ್ಕೊಂಡು ಮೂರಕ್ಕೆ ತೋಟಕ್ಕೆಲ್ಲ ನೀರು ಬರಬಾರ್ದಂತ ಆ ಥರ ಕಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಅಕ್ಕಿ ಕಡಿತಾ ಇದ್ದಾರೆ. ವಿಡಿಯೋ ಮಾಡ್ಲಿಕ್ಕೆ ಹೇಳಿದೆ ಅವರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.